ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ದಿನ ನಂದು ರೋಟೀನ್ ಯಾವ ರೀತಿ ಇದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಚಾರು ಕುಕ್ಕಿಂಗ್ ವ್ಲಾಗ್ಸ್. ಸೊ ಇವಾಗ ಬನ್ನಿ ನೋಡೋಣ ಇವತ್ತಿನ ನನ್ನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮನೆ ಕ್ಲೀನಿಂಗ್ ಮಾಡೋದೇ ಒಂದು ಕೆಲಸ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಫಸ್ಟ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಅದೇ ಅಭ್ಯಾಸ ಆಗೋಗಿರೋದ್ರಿಂದ ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ತೊಳೆಯೋದಿತ್ತು, ಅದನ್ನೆಲ್ಲ ತೊಳೆಯೋದಕ್ಕೆ ತೆಗೆದಿಟ್ಬಿಟ್ಟು ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ನೈಟೇ ಎಲ್ಲ ಮಾಡಿಬಿಟ್ರೆ ಬೆಳಗ್ಗೆ ಏನೂ ಕೆಲಸ ಇರೋದಿಲ್ಲ. ಸೊ ನೈಟು ಸ್ವಲ್ಪ ಸುಸ್ತಾಗಿ ಏನಾದರೂ ಮಲ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ಇದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಸೊ ನಾನಿವಾಗ 6:30 ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ನನ್ನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ನೋಡೋಣ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರೂ ನನಗೆ ಈ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಶೆಲ್ಫೆಲ್ಲ ಒರೆಸ್ಕೊಂಡು ಬಿಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಿದ್ದೀನಿ. ಅಡುಗೆ ಮನೆ ಶೆಲ್ಫೆಲ್ಲ ಒರೆಸ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ನಾನು ಡೈಲಿ ಒಲೆನ ಹಚ್ಚೋದು. ಸೊ ಇವಾಗಲೂ ಕೂಡ ಹಾಗೆಯೇ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಇನ್ನೊಂದ್ಸಲಿ ಇವತ್ತು ವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಇವಾಗ ಹಾಗೆಯೇ ಗ್ಯಾಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಒರೆಸ್ಕೊತಿದ್ದೀನಿ. ಇವತ್ತು ಟೈಮ್ ಕೂಡ ಆಗೋಗಿರೋದ್ರಿಂದ ಗ್ಯಾಸ್ ಒರೆಸ್ಕೊಂಡು ಮತ್ತು ಶೆಲ್ಫ್ ಒರೆಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ವಾರ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಮಾಡ್ಕೊತಿದ್ದೀನಿ. ಫಸ್ಟಿಗೆ ನಾನು ಇವಾಗ ಗ್ಯಾಸ್ ಮತ್ತು ಶೆಲ್ಫ್ನ ಹಂಗೆ ದಪ್ಪ ದಪ್ಪಾಗಿ ಒರೆಸ್ಕೊಂಡಿರ್ತೀನಿ. ಅದಾದ ನಂತರ ತಿಂಡಿ ಎಲ್ಲ ಮಾಡಿ ಆಮೇಲೆ ಮತ್ತೆ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಒರೆಸ್ಕೊಂಡ್ರೆ ಆಗುತ್ತೆ. ಸೊ ನಾನಿಲ್ಲಿ ಮನೆಯಲ್ಲೇ ಲಿಕ್ವಿಡ್ನ ತಯಾರು ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ಹಾಕ್ಕೊಂಡು ನಾನು ನೀಟಾಗಿ ಶೆಲ್ಫೆಲ್ಲ ಒರೆಸ್ಕೊತಿದ್ದೀನಿ. ನೀವು ಬೇಕಾದರೆ ಈ ಲಿಕ್ವಿಡ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತೇಳಿ ನನಗೆ ಕಮೆಂಟ್ ಮಾಡಿ, ಬೇಕಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನಾನು ಶೆಲ್ಫೆಲ್ಲ ಒರೆಸ್ಕೊತಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಇವಾಗ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡು ಅದಾದ ನಂತರ ನಾನು ತಿಂಡಿಗೆ ರೆಡಿ ಮಾಡ್ಕೊತೀನಿ. ಇವತ್ತಿನ ತಿಂಡಿಗೆ ಅಂತೇಳಿ ನಾನು ಉಪ್ಪಿಟ್ಟನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ. ಸೊ ಅಣ್ಣ ಕೂಡ ಇವಾಗ ಹೊರಟಿದ್ದಾನೆ. 8 ಗಂಟೆ ಟ್ರೈನಿಗೆ ಅಲ್ಲಿಂದ ಬರ್ತೀನಿ ಅಂತ ಹೇಳಿದ. 12 ಗಂಟೆ ಅಷ್ಟೊಳಗೆಲ್ಲ ಬರ್ತೀನಿ, 12 ಗಂಟೆಗೆ ರಿಟರ್ನ್ ಹೋಗೋಣ ಅಂತ ಹೇಳಿದ. ಬಟ್ ಈ ಕಡೆಯಿಂದ ಹೋಗೋಂಥ ಟ್ರೈನು ಮಿಸ್ ಆಗಿಬಿಡುತ್ತೆ, ಮತ್ತು ಸುಮ್ಮನೆ ಹೋದ್ರೂ ರೈಲ್ವೆ ಸ್ಟೇಷನ್ ವೇಸ್ಟ್ ಅಂತೇಳಿ ಸೊ ಬಂದು ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಒಂದು 4 ಗಂಟೆ ಟ್ರೈನ್ ಇದೆ. ಸೊ ಅವಾಗ ಹೋಗೋಣ ಅಂತೇಳಿ ನಾವು ಕೂಡ ಹೊರಟ್ವಿ. 4 ಗಂಟೆ ಟ್ರೈನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಸ್ವಲ್ಪ ಇಲ್ಲೂ ಕೂಡ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊತಿದ್ದೀನಿ.
ಇವತ್ತಿನ ತಿಂಡಿಗೆ ಅಂತೇಳಿ ಉಪ್ಪಿಟ್ಟನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ. ಜೊತೆಗೆ ಅವ್ರಿಗೆ ಟೀ ಕೂಡ ಮಾಡ್ಕೊಡ್ಬೇಕಿತ್ತಲ್ವಾ. ಸೊ ಇನ್ನು ಟೀ ಕೂಡ ಮಾಡಿರಲಿಲ್ಲ. ಟೈಮು 7-7:30 ಆಗೋಗೋಗಿ ಬಂತು ಅಲ್ಲೇ. ಸೊ ಹಾಗೆಯೇ ಟೀ ಕೂಡ ಮಾಡಿಕೊಟ್ಬಿಡೋಣ ಅವ್ರಿಗೆ ಅಂಥೇಳಿ ತಿಂಡಿಗೆ ಸ್ವಲ್ಪ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಅವ್ರಿಗೆ ಟೀನ ಮಾಡಿಕೊಡ್ತೀನಿ. ಸೊ ಟೈಮ್ ಕೂಡ ಆಗೋಗ್ತಿದೆ, ಬೇಗ ಬೇಗ ತಿಂಡಿ ಕೂಡ ರೆಡಿ ಮಾಡಬೇಕು. ಹಾಗಾಗಿ ಫಸ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಅವ್ರು ಎದ್ದೇಳೋ ಅಷ್ಟರೊಳಗೆ ಟೀ ಮಾಡಿಕೊಟ್ರೆ ಸರಿಯಾಗಿಬಿಡುತ್ತೆ ಅಂತೇಳಿ ಫಸ್ಟು ತರಕಾರಿ ಎಲ್ಲ ಹೆಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸೊ ತರಕಾರಿ ಎಲ್ಲ ಹೆಚ್ಚಿದಾದ ನಂತರ ನಾನು ಟೀನ ಮಾಡಿಕೊಡ್ತೀನಿ. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ, ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟೈಮ್ ಕೂಡ 12:30 ಕೂಡ ಆಗೋಯಿತು. ಸೊ ಅಣ್ಣ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ದ. ನೀವು ನೋಡ್ಬೋದು ಇನ್ನು ನೆಲನೂ ಕೂಡ ಒಣಗಿಲ್ಲ. ಸೊ ಬೇಗ ಬೇಗ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ, ಟೈಮ್ ಕೂಡ ಆಗೋಗ್ಬಿಡುತ್ತೆ ಅಂತೇಳಿ. ಸೊ ಅಣ್ಣ ಬರೋದು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ. ಸೊ ನನಗೂ ಕೂಡ ಹೊಟ್ಟೆ ತುಂಬ ಹಸಿತಾಯಿತ್ತು, ಅನ್ನಕ್ಕೆ ಇಡೋಣ ಅಂತೇಳಿ ಅನ್ನಕ್ಕೆ ಇಟ್ಕೊಂಡೆ. ನಾನು ಅನ್ನಕ್ಕೆ ಇಟ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅನ್ನಕ್ಕೆ ಇಟ್ಕೊಂಡೆ. ಮತ್ತು ಬೆಳಗ್ಗೆದು ಉಪ್ಪಿಟ್ಟು ತಿಂದರೆ ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ, ಆಮೇಲೆ ದೂರ ಹೋಗೋದು ಅದು ಯಾಕೆ ಬೇಕು ಅಂಥೇಳಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ತರಕಾರಿ ಸಾಂಬಾರಿತ್ತು, ಅದಕ್ಕೆ ಬೋಟಿನ ಮಾಡ್ಕೊಳ್ಳೋಣ ಅಂಥೇಳಿ ಬೋಟಿನ ಬಿಸಿಗೆ ಹಾಕ್ಕೊತಿದ್ದೆ ಎಣ್ಣೆಗೆ. ಆಮೇಲೆ ನನ್ನ ತಂಗಿ ಹೇಳ್ದು, ಅಯ್ಯೋ ಯಾಕೆ ತಿಂತಾರೆ ಅಕ್ಕ ಬೋಟಿನ, ಅದ್ರ ಬದಲು ನಾವು ಬೋಂಡ ಏನಾದರೂ ಮಾಡ್ಕೊಂಡು ಬಿಡೋಣ ಅಂಥೇಳಿ ನಾನಿಲ್ಲಿ ಚಾರಂಗಿ ಅಂತೇಳಿ ಬೋಟಿನ ಮಾಡಿಕೊಟ್ಟೆ. ಅದ್ಲಾಗಿ ಹೆಂಗೋ ಮಾಡೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಲ್ವ. ಸೊ ಅವಳಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಬೋಟಿ ಅಂದರೆ, ಹಾಗಾಗಿ ಅವಳಿಗೆ ಮಾಡಿಕೊಟ್ಟೆ. ಅದಾದ ನಂತರ ನನ್ನ ತಂಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ಲು. ನಾನು ಕೂಡ ಬೋಂಡದ ಹಸಿಟ್ಟೆಲ್ಲ ಒಂದಾಡ್ಕೊಂಡು ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಹಿಟ್ಟನ್ನ ಒಂದಾಡ್ಕೊಳೋದಕ್ಕೆ ಒಂದು ಹೊಸ ಟ್ರಿಕ್ಕು, ಲೋಟ ಅಥವಾ ಒಂದು ಕಪ್ನ ತೊಗೊಂಡು ಅದಕ್ಕೆ ನಾವು ಹಿಟ್ಟನ್ನ ಹಾಕ್ಕೊಂಡು ಈ ಥರ ಜಾಲರಿಲಿ ಒಂದಾಡೋದ್ರಿಂದ ನಾವು ಯಾವ ಜಾಗದಲ್ಲಿ ಒಂದಾಡ್ತೀವಿ ಅದೇ ಜಾಗದಲ್ಲಿ ಮಾತ್ರ ಇರುತ್ತೆ. ಸೊ ಆ ಕಡೆ ಈ ಕಡೆ ಎಲ್ಲೂ ಚೆಲ್ಲೋಗೋದಿಲ್ಲ. ಇದೊಂದು ಹೊಸ ಟ್ರಿಕ್ಕು, ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊತಿದ್ದೀನಿ. ನೋಡಿ ಈರುಳ್ಳಿ ಸ್ವಲ್ಪ ಹಸಿಟ್ಟು ಕಮ್ಮಿ ಆಯಿತು, ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡ್ವಿ ಚೆನ್ನಾಗಿರುತ್ತೆ ಅಂತ. ನಾನು ಊಟ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದು ಚಾರು ಮತ್ತು ನಾನು ಅಣ್ಣ ಬರೋ ಅಷ್ಟರೊಳಗಡೆ ಅವನು ಬಂದ ತಕ್ಷಣ ಹೊರಟ್ಬಿಟ್ವಿ. ಆಟೋನ ಮಾಡಿಕೊಂಡು ನಾವಿಲ್ಲಿ ಹೋಗ್ತಾಯಿದ್ವಿ. ನೋಡಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಇಳಿದು ಇವಾಗ ರೈಲ್ಗೆ ಹೋಗೋಕ್ಕೆ ಅಂತ ಹೋಗ್ತಾಯಿದ್ವಿ. ಟೈಮ್ ಆಗೋಗಿದ್ದೇನಂತ ಒಂದೇ ಸರಿಗೆ ಬಂದ್ವಿ. ನೋಡಿದ್ರೆ ಇನ್ನು ಟ್ರೈನೇ ಬಂದಿರಲಿಲ್ಲ. ಸೊ 5 ಗಂಟೆಗೆ ಟ್ರೈನ್ ಬಂತು. ಇವಾಗ ಟ್ರೈನಿಂದ ಹೊರಟಿದ್ವಿ ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ.
ಸೊ ನೋಡೋಣ ಇವತ್ತಿನ ಜರ್ನಿ ಯಾವ ರೀತಿ ಇರುತ್ತೆ ಅಂತೇಳಿ. ಒಂದು 5 ನಿಮಿಷ ಹೋಗ್ತಾ 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 ಬೇಜಾರಾಗ್ತಿತ್ತು. ಅದಾದಮೇಲೆ ಚಾರು ಮತ್ತು ಅಣ್ಣನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಚಾರು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಅವಳಿಗಂತೂ ತುಂಬ ಖುಷಿ. ನೋಡಿ ಇಲ್ಲಿ ಟ್ರೈನಲ್ಲಿ ಹೆಂಗೆ ಕುಣಿತಾ ಇದ್ದಾಳೆ ಅಂತ, ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡಿಬಿಟ್ಲು ಚಾರು. ಅವಳನ್ನು ನೋಡಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವಳಿಗೂ ಕೂಡ ತುಂಬಾ ಖುಷಿ. ಅದು ತುಂಬ ದಿನದಿಂದ ಆಸೆ ಅವಳಿಗೆ. ನೋಡಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 9 ಗಂಟೆ ಆಗೋಗ್ಬಿಟ್ಟಿದೆ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ನಾವು ಅಣ್ಣ ಬೈಕ್ ನಿಲ್ಲಿಸಿದ್ನಲ್ವ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಅಲ್ಲಿಗೆ 60 ರೂಪಾಯಿ ಏನೋ ತೊಗೊಂಡ್ರು ಅಷ್ಟೇ. ಸೊ ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು, ಜಾಸ್ತಿ ದೂರ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ತುಂಬ ದೂರ ಬಂದಿದ್ದೀವಿ. ಫಸ್ಟ್ ಟೈಮ್ ಇಷ್ಟು ದೂರ ನಾನು ಬಂದಿರೋದು. ನನಗಂತೂ ನಿಜ ಖುಷಿ ಆಯಿತು. ಬೇಜಾರಾಗುತ್ತೇನೋ ಅಂದ್ಕೊಂಡಿದ್ದೆ, ಇಲ್ಲ ನನಗೇನು ಬೇಜಾರಾಗಿಲ್ಲ, ತುಂಬಾ ಖುಷಿಯಾಗೋಯಿತು. ಸೊ ಇವಾಗ ಮನೆಗೆ ಬಂದಿದ್ದೀವಿ. 9:15 ಮೇಲೆ ಆಗೋಗ್ಬಿಟ್ಟಿತ್ತು. ಮನೆಗೆ ಬರೋಷ್ಟೊಳಗೆ ಅಲ್ಲಿಂದ ಒಂದು 1/4 ಗಂಟೆ ಬರಬೇಕು. ಇದರಲ್ಲ ಫ್ರೆಂಡ್ಸ್, ನನ್ನ ಇವತ್ತಿನ ದಿನ ಈ ರೀತಿ ಇತ್ತು. ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.